ನಾಯಕರ ಭೇಟಿಯಾಗಿ ಸಿಎಂ ಡಿಕೆ ಶಿವಕುಮಾರ್ ಚರ್ಚೆ ಮಾಡಿದ್ದಾರೆ. ಸಿಎಂ ಡಿಕೆಶಿಗೆ ಎಲೆಕ್ಷನ್ ಟಾಸ್ಕ್ ನೀಡಿದ್ದಾರೆ ಸೋನಿಯಾ ಗಾಂಧಿ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಸಿಎಂ ಡಿಕೆಶಿ ರಾಜಕೀಯ ಚರ್ಚೆಯನ್ನ ಮಾಡಿದ್ದಾರೆ. ಏನೇನು ಬೆಳವಣಿಗೆ ಆಗ್ತಿದೆ ಅಂತ ಸಿಎಂ ಡಿಕೆಶಿಗೆ ಎಲೆಕ್ಷನ್ ಟಾಸ್ಕ್ ನೀಡಿದ್ದಾರೆ ಸೋನಿಯಾ ಗಾಂಧಿ. 2028ರ ವಿಧಾನಸಭಾ ಚುನಾವಣೆಯನ್ನ ಗೆಲ್ಲಿಸುವ ಟಾರ್ಗೆಟ್ ಕೊಟ್ಟಿದ್ದಾರೆ. ಬಹಳ ದೊಡ್ಡ ಜವಾಬ್ದಾರಿ. ಪಕ್ಷದಲ್ಲಿ ಗೊಂದಲ ಮೂಡದಂತೆ ಒಗ್ಗಟ್ಟಾಗಿ ಕರೆದೊಯ್ಯಿರಿ. ವಿಧಾನಸಭೆ ಹಾಗೆ ಲೋಕಸಭೆ ಚುನಾವಣೆಯ ಮೇಲೆ ಕೇಂದ್ರೀಕರಿಸಿ. ಆಡಳಿತಾತ್ಮಕವಾಗಿ ಯಾವುದೇ ಗೊಂದಲಕ್ಕೂ ಅವಕಾಶವನ್ನ ನೀಡಬಾರದು. ಎಲ್ಲರನ್ನ ಒಟ್ಟಿಗೆ ಕರೆದೊಯ್ಯುವಂತೆ ಸೋನಿಯಾ ಗಾಂಧಿ ಕಿವಿ ಮಾತನ್ನ ಹೇಳಿದ್ದಾರೆ ಡಿಕೆ ಶಿವಕುಮಾರ್ಗೆ. ಈಗಾಗಲೇ ಯಾವಾಗ ಸಚಿವ ಸ್ಥಾನದ ಖಾತೆಯನ್ನ ಹಂಚಿಕೆ ಮಾಡಿದ್ರು ಒಂದಷ್ಟು ಅಸಮಾಧಾನ ಹೊಗೆ ಆಡ್ತಾ ಇದೆ. ಮತ್ತೆ ಎರಡನೇ ಹಂತದ ಸಚಿವ ಆಕಾಂಕ್ಷಿಗಳ ಹೆಸರು ಪ್ರಕಟವಾದ ನಂತರದಲ್ಲಿ ಮತ್ತಷ್ಟು ಆಡಳಿತ ಒಂದಷ್ಟು ಏರುಪೇರು ಆಗಬಹುದು. ಎಲ್ಲ ಸವಾಲುಗಳನ್ನು ಎದುರಿಸುವಂತಹ ಜವಾಬ್ದಾರಿ ಡಿಕೆ ಶಿವಕುಮಾರ್ ಅವರದು. ಜೊತೆಗೆ ಮುಂದೆ ಬರುವಂತ ಎಲೆಕ್ಷನ್ ಅನ್ನ ನೋಡಬೇಕು. ಈಗಾಗಲೇ ಟ್ರಬಲ್ ಶೂಟ್ ಎನಿಸ್ಕೊಂಡು ಸುಮಾರು 134 ಕ್ಷೇತ್ರಗಳನ್ನ ಗೆಲ್ಲಿಸೋದಕ್ಕೆ ಹೇಗೆ ಸಹಕಾರಿಯಾದ್ರು ಅದೇ ರೀತಿ ಎಲ್ಲರನ್ನ ಒಟ್ಟಾಗಿ ಕರ್ಕೊಂಡೋಗಿ ಅಸಮಾಧಾನ ಇದ್ರೆ ಎಲ್ಲವನ್ನ ಶಮನ ಮಾಡಿ ಮುಂದಿನ ಹಂತದಲ್ಲಿ ಗೆಲ್ಲಿಸಿ ಅದಾದ ನಂತರದಲ್ಲಿ ಏನೇನು ಆಸೆ ಆಕಾಂಕ್ಷೆ ಇದೆ ಅವರವರ ಎಬಿಲಿಟಿಗೆ ತಕ್ಕನ ಹಾಗೆ ಕೊಡೋಣ ಅನ್ನುವ ರೀತಿಯಲ್ಲಿ ಸದ್ಯ ಟಾಸ್ಕ್ ನೀಡಿದ್ದಾರೆ. ಬಹಳ ದೊಡ್ಡ ಮಟ್ಟಿಗಿನ ಜವಾಬ್ದಾರಿ. ಈಗಾಗಲೇ ಹೈಕಮಾಂಡ್ ಹತ್ರ ಹೋಗಿ ಚರ್ಚೆ ಮಾಡಿದ್ದಾಗಿದೆ. ಅದಾದ ನಂತರದಲ್ಲಿ ಯಾವ ರೀತಿ ಕರೆದೋಗ್ತಾರೆ, ಯಾಕಂತ ಹೇಳಿದ್ರೆ ಎಷ್ಟೇ ಓಕೆ ಅಂತ ಹೇಳಿದ್ರು ಸ್ವಪಕ್ಷದಲ್ಲಿ ಹೇಳುವಂತ ಕೆಲವೊಂದಷ್ಟು ಅಸಮಾಧಾನ ಇದೆಯಲ್ಲ ಅದನ್ನ ತಣ್ಣಗೆ ಮಾಡೋದು ಬಹಳ ದೊಡ್ಡ ಮಟ್ಟಿಗಿನ ಚಾಲೆಂಜಿಯಸ್. ಹಾಗಾಗಿ 2028ರ ವಿಧಾನಸಭೆ ಹಾಗೆ ಮುಂಬರುವಂತ ಲೋಕಸಭೆ ಎಲೆಕ್ಷನ್ ಅನ್ನ ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು ಅನ್ನುವಂತ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಲೈವ್ನ ಮೂಲಕ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ರಾಘವೇಂದ್ರ. ಒಂದು ಕಡೆ ಡಿಕೆ ಶಿವಕುಮಾರ್ ಅವರಿಗೆ ಸವಾಲಿನ ಮೇಲೆ ಸವಾಲು. ಈಗ ಸೋನಿಯಾ ಗಾಂಧಿ ಅವರು ಕೂಡ ಟಾಸ್ಕ್ ಕೊಟ್ಟಿದ್ದಾರೆ. ಪ್ರಿಪರೇಷನ್ ಹೇಗೆ ನಡೆಸ್ಕೊಳ್ಬಹುದು ಅಂತ. ಡಯಾನ, ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರ ಮೇಲೆ ದೊಡ್ಡ ಮಟ್ಟದ ಜವಾಬ್ದಾರಿ ಮುಂದಿನ ದಿನಗಳಲ್ಲಿ ಇರ್ತಕ್ಕಂಥದ್ದು. ಯಾಕಂದ್ರೆ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿಯಾಗಿ ಅಂದ್ರೆ ರಾಜ್ಯದ ನೂತನ ಸಿಎಂ ಆಗಿ ಈಗ ಡಿಕೆ ಶಿವಕುಮಾರ್ ಅವರು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಡಿಕೆ ಶಿವಕುಮಾರ್ ಅವರ ಮೇಲೆ ಅಪಾರವಾಗಿರ್ತಕ್ಕಂತಹ ನಿರೀಕ್ಷೆಯನ್ನ ಇಟ್ಕೊಂಡಿದೆ. 2028ರ ಮುಂಬರುವ ವಿಧಾನಸಭಾ ಚುನಾವಣೆ ಮತ್ತೆ ಲೋಕಸಭಾ ಚುನಾವಣೆ ಏನಿದೆ ಅವೆರಡೂ ಚುನಾವಣೆಯಲ್ಲೂ ಸಹ ಕಾಂಗ್ರೆಸ್ ಪಕ್ಷವನ್ನ ರಾಜ್ಯದಲ್ಲಿ ಅಧಿಕಾರಕ್ಕೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಕಿವಿ ಮಾತನ್ನ ಡಿಕೆ ಶಿವಕುಮಾರ್ ಅವರಿಗೆ ಹೇಳಿರ್ತಕ್ಕಂಥದ್ದು. ನಿನ್ನೆ ನೀತಿ ಆಯೋಗದ ಸಭೆಗೆ ದೆಹಲಿಗೆ ತೆರಳಂತಹ ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನ ಹಿರಿಯ ನಾಯಕರನ್ನೆಲ್ಲರೂ ಸಹ ಭೇಟಿ ಮಾಡ್ತಾರೆ. ಪ್ರಮುಖವಾಗಿ ಕಾಂಗ್ರೆಸ್ನ ಸೋನಿಯಾ ಗಾಂಧಿ ಅವರನ್ನ ಪ್ರಮುಖವಾಗಿ ಭೇಟಿ ಮಾಡಿ ಅವ್ರ ಜೊತೆ ಸ್ವಲ್ಪ ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಾತುಕತೆಯನ್ನು ನಡೆಸ್ತಾರೆ. ರಾಜ್ಯದ ರಾಜಕೀಯದ ಬಗ್ಗೆ ಜೊತೆಗೆ ಮುಂಬರುವ ದಿನಗಳ ರಾಜಕೀಯ ಸ್ಟ್ರಾಟಜಿ ಬಗ್ಗೆ ಸೋನಿಯಾ ಗಾಂಧಿ ಅವರ ಜೊತೆ ಡಿಕೆ ಶಿವಕುಮಾರ್ ಅವರು ಮಾತುಕತೆಯನ್ನು ನಡೆಸ್ತಾರೆ. ಈ ವೇಳೆ ಸೋನಿಯಾ ಗಾಂಧಿ ಅವರು ಡಿಕೆ ಶಿವಕುಮಾರ್ ಅವರಿಗೆ ಕೆಲವೊಂದಿಷ್ಟು ಹಿತವಚನ ಕಿವಿ ಮಾತುಗಳನ್ನು ಹೇಳಿರ್ತಕ್ಕಂಥದ್ದು. ಯಾಕಂದ್ರೆ ನೀವು ಈಗ ನೂತನ ಸಿಎಂ ಆಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದೀರಾ. ಹೀಗಾಗಿ ಎಲ್ಲಾ ಶಾಸಕರನ್ನ ಎಲ್ಲಾ ಸಚಿವರನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕು. ಯಾವುದೇ ರೀತಿಯ ಮನಸ್ತಾಪಗಳೇ ಆಗಲಿ ಯಾವುದೇ ರೀತಿಯ ಕಲಹಗಳೇ ಆಗಲಿ ಇರ್ಕೂಡ್ದು. ಒಂದು ಕುಟುಂಬದಂತೆ ನೀವು ಈ ಒಂದು ಸರ್ಕಾರವನ್ನು ನಡೆಸ್ಕೊಂಡು ಹೋಗಬೇಕಾಗುತ್ತೆ. 2028ರ ಚುನಾವಣೆಯನ್ನು ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಇನ್ನು 2 ವರ್ಷ ಅಥವಾ 1.5 ವರ್ಷ ಮಾತ್ರ ಬಾಕಿ ಇದೆ. ಹೀಗಾಗಿ ಪಕ್ಷವನ್ನ ರಾಜ್ಯದಲ್ಲಿ ಮತ್ತೆ ಅಧಿಕಾರಕ್ಕೆ ತರ್ತಕ್ಕಂತಹ ಜವಾಬ್ದಾರಿ ನಿಮ್ಮ ಮೇಲೆ ನಾವು ಕೊಟ್ಟಿದ್ದೇವೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಸಹ ಮೈ ಮರೆ ಕೂಡಿದು ನೀವು ಪಕ್ಷವನ್ನ 2028ಕ್ಕೆ ಅಧಿಕಾರಕ್ಕೆ ತರಬೇಕು. ಮತ್ತೆ ಮುಂಬರುವ ಲೋಕಸಭಾ ಚುನಾವಣೆ ಏನಿದೆ ಅಲ್ಲಿ ಕಾಂಗ್ರೆಸ್ಗೆ ಪೂರಕವಾಗಿರ್ತಕ್ಕಂಥ ವಾತಾವರಣ ಈಗಾಗಲೇ ದೇಶದಲ್ಲಿ ಸೃಷ್ಟಿಯಾಗ್ತಾ ಇದೆ. ಮೋದಿ ಅವರ ವಿರೋಧಿ ಅಲೆಯನ್ನು ಸಹ ಸೃಷ್ಟಿಯಾಗ್ತಾ ಇದೆ. ಇದರ ಲಾಭವನ್ನ ಪಡ್ಕೋಬೇಕು. ಆ ನಿಟ್ಟಿನಲ್ಲಿ ನೀವು ಕೆಲಸವನ್ನ ಮಾಡಬೇಕು. ಮುಂಬರುವ ದಿನಗಳಲ್ಲಿ ಪಕ್ಷವನ್ನು ಯಾವ ರೀತಿ ಅಧಿಕಾರಕ್ಕೆ ತರ್ತೀರಾ ಅನ್ನೋದ್ರ ಬಗ್ಗೆ ನೀವು ಯೋಜನೆಗಳನ್ನು ರೂಪಿಸಿಕೊಂಡು ಜನರಿಗೆ ಜನಪರವಾಗಿರ್ತಕ್ಕಂಥ ಕೆಲಸಗಳನ್ನ ನೀಡಿ ಅನ್ನೋ ನಿಟ್ಟಿನಲ್ಲಿ ಒಂದು ಕಿವಿ ಮಾತನ್ನ ಹೇಳಿರ್ತಕ್ಕಂಥದ್ದು ಡಯಾನ.